ಕೆಂಬಾ ಹೂನ ಬಂಗಾರ ಎಲ್ಲಿಗೊಂಡ್ರಿ ನೀವು? ಎಲ್ಲಿದ್ದಾರೆ ಇವರು? ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇವರು? ಬಾಯ್ ತುಂಬ ಅಲ್ಲಿ ಬಂದ್ಬಿಟ್ಟವಲ್ಲೋ. ನಾನೊಂದು ಗ್ಲಾಸ್ ಬಿಸಿನೀರು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಆ ದೇವಸ್ಥಾನ ಸುಮಾರು ಒಂದು 3 ಬಸ್ ಹತ್ತಿ ಇಳಿಬೇಕು ದೇವಸ್ಥಾನಕ್ಕೆ ಹೋಗ್ತಂದ್ರೆ. ಆ ದೇವಸ್ಥಾನ ಅಂತ ನಾನು ತೋರಿಸ್ತಿದ್ದೀನಿ. ಇದು ನಮ್ಮೂರು ಬಸ್ ಸ್ಟ್ಯಾಂಡ್. ಈ ಬಸ್ ಬರೋ ಟೈಮ್ ಆಯಿತು. ನನ್ನ ಪರಿಚಯ ನನಗೇನಿಲ್ಲ, ಪರಿಚಯ ಮಾಡಿಕೊಡ್ತೀನಿ ನೋಡಿ. ನಮ್ಮೂರು ಬಸ್ ಸ್ಟ್ಯಾಂಡ್ ಹೇಗಿದೆ ಟಮಾಟೆ ಹಣ್ಣು ಮಾರಕ್ಕೆ ಬಂದಿದ್ದಾರೆ ನೋಡಿ. 1 kg 30 ಅಂತೆ, 2 kgಗೆ 50 ರೂಪಾಯಿ. ಮನುಷ್ಯರಿಗಿರಲ್ಲ ನೋಡ್ರಿ ನಿಯತ್ತು. ಈ ಪ್ರಾಣಿಗಳಿಗೆ ಎಷ್ಟು ನಿಯತ್ತಿದೆ. ನಮ್ಮ ಕುಟ್ಟೂರಲ್ಲಿ ಟಿಫನ್ ಸೆಂಟ್ರಿಗೆ ಬಂದಿದ್ದೆ. ಬಸ್ ಬರೋದು ಲೇಟ್ ಆಗುತ್ತೆ ಅಂತೇಳಿ ಟಿಫನ್ ಮಾಡೋಣ ಅಂತೇಳಿ. ಇಲ್ಲಿ 2 ಪೂರಿಗೆ 2 ಇಡ್ಲಿ 2 ಮಿರ್ಚಿಗೆ 45 ರೂಪಾಯಿ ನೋಡಿ. ಸೋವಿ ಇದೆ ನಮ್ಮ ಕುಟ್ಟೂರಲ್ಲಿ. ಕುಟ್ಟೂರು ಅಂದರೆ ಮಂಡಕ್ಕಿ ಮಿರ್ಚಿಗೆ ಫೇಮಸ್ಸು, ಸಿಕ್ಕಾಪಟ್ಟೆ ಫೇಮಸ್ಸು. ಅಷ್ಟು ರುಚಿ ಆಗ್ತವೆ. ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮನೇಲಿ ಕೂಡ ಮಾಡಿದ್ರು ಹಂಗಾಗಲ್ಲ, ಅಷ್ಟು ರುಚಿ ಆಗ್ತವೆ ನೋಡಿ. ಇಲ್ಲೇನೆ ಇದೆಲ್ಲ ಆಟೋ ಸ್ಟ್ಯಾಂಡು, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು. ಈ ಕಡೆ ಸಂತೆ ಮಾರ್ಕೆಟು ನೋಡಿ. ನಾನು ಹೋಗೋ ಬಸ್ ಬಂತು ನೋಡಿ. ಅದೇ ಬಸ್ಸು. ದೇವಸ್ಥಾನಕ್ಕೆ ಪ್ರೈವೇಟ್ ಬಸ್ ಇರೋದು. ಆ್ಯಕ್ಚುಲಿ ಗೌರ್ಮೆಂಟ್ ಬಸ್ ಇಲ್ಲ, ಎಲ್ಲ ಕಡೆ ಗೌರ್ಮೆಂಟ್ ಬಸ್ ಇದ್ದಾವೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬೇರೆ ಹತ್ತಿದ್ದಾರೆ ನೋಡಿ. ಈಗ ಕೊಟ್ಟೂರಲ್ಲಿ ನಾನು 8:50ಕ್ಕೆ ಬಸ್ ಹತ್ತಿದ್ರೆ 10:10ಕ್ಕೆ ನಾನು ಹೋಗೋ ದೇವಸ್ಥಾನಕ್ಕೆ ಹತ್ತಿದ್ದೀನಿ ನೋಡಿ. ಇದು ಪ್ರೈವೇಟ್ ಬಸ್ಸು. ನಮ್ಮದು ಎಮ್ಮಿ ಕರ, ನಾಯಿ ಮರಿ, ನನ್ನ ಅಡಿಯ ಎಲ್ಲ ಜೊತೆಗೆ ಇರಬೇಕು ಹಾಲು ಕರ್ಕೊಳಕ್ಕಾದ್ರೆ ನೋಡಿ. ನೋಡಿ ಪಾಪ ಕರು.